ಒಳಗಡೆ ನಡೀತಾ ಇದೆ. ಈ NIC ಕ್ಯಾಂಪ್ನ ಯಾರು ಎಂಜಾಯ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ, ನೀನ್ ಮಾತ್ರ ಲಾಗ್ ಮಾಡ್ಕೊಂಡು ಕೆಚ್ಚಿ ಕೆಡಬಿಟ್ಟಿದೆ ನೀನು. ಏನೋ ಪ್ರತಿ ಮೂಮೆಂಟ್ನು ಎಂಜಾಯ್ ಮಾಡಿದ್ದಾನೆ. ನಾವು ಎಂಜಾಯ್ ಮಾಡಿದ್ದೀವಿ. ಓ ಸೌಕರ್ರೆ ಎಂತ ಮಾಡ್ತಿದ್ರಿ? ನಾನು ಏನನ್ನ ಪಿಕ್ಚರ್ ಅಂದ್ಕೊಂಡಿದ್ನೋ ಅದನ್ನು ಟ್ರೈಲರ್ ಅನ್ನೋರಂಗೆ ಮಾಡಿದೆ. ಒಂದು ಸಲ ಇದ್ರ ಫ್ರಂಟ್ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ. ಹಾಯ್ ಹಲೋ ನಮಸ್ಕಾರ. ಟೈಮು ಆಲ್ಮೋಸ್ಟ್ ಗುಡ್ ಮಾರ್ನಿಂಗ್ ಆಲ್. ಬೆಳಗ್ಗೆ ಆಲ್ಮೋಸ್ಟ್ ಟೈಮ್ 7 ಗಂಟೆ ಆಗಿದೆ. ಇವತ್ತು ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ನಮ್ಮ NIS ಕ್ಯಾಂಪ್ನ ಎಲ್ಲ ಸೇವಾರ್ಥಿಗಳು ಅಂದರೆ ಏನಂತ ಆಲ್ ವಾಲಂಟಿಯರ್ಸ್ ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ. ಎಲ್ಲೆಲ್ಲಿಗೆ ಹೋಗ್ತೀವಿ ಅನ್ನೋ ಸಸ್ಪೆನ್ಸ್ ಇಟ್ಕೊಂಡು ಹೋಗೋಣ. ಯಾವ್ಯಾವ ಜಾಗಕ್ಕೆ ಹೋಗ್ತೀವಿ ಅಲ್ಲೆಲ್ಲ ಜಾಗಗಳಲ್ಲಿ ಏನೇನಿಲ್ಲ ಎಲ್ಲದನ್ನು ತೋರಿಸೋವಂಥ ಪ್ರಯತ್ನ ಮಾಡ್ತೀನಿ. ನಿನ್ನೆ ಫುಡ್ ಡಿಪಾರ್ಟ್ಮೆಂಟಿನ ಕೆಲಸ ಭಾರಿ ಸುಸ್ತು ಕೊಟ್ಟಿದೆ. ಜೋಶ್ ಮುಂಚೆಯಿಂದನೂ ಸ್ವಲ್ಪ ಕಮ್ಮಿ ಇತ್ತು, ಇವತ್ತಂತೂ ಸತ್ತೋದಂಗಾಗಿದೆ. ಹೋಗ್ತೀವ್ರೆ ನೋಡೋಣ. ಸಕ್ಕರೆ ಬೈಲಿ ಹೋಗ್ತೀವಿ ಫಸ್ಟು, ಅಷ್ಟೊಂದು ಹೇಳಕ್ಕೆ ಸಾಧ್ಯ. ಅದಾದಮೇಲೆ ನೆಕ್ಸ್ಟ್ 3-4 ಜಾಗಗಳಿಗೆ ಹೋಗ್ತೀವಿ. ಎಲ್ಲೆಲ್ಲಿ ಹೋಗ್ತೀವಿ ಅಂತೇಳಿ ನೀವು ಯೋಚನೆ ಮಾಡಿ. ನಮ್ಮ ಯೂನಿವರ್ಸಿಟಿಯಲ್ಲಿ ಇರೋವಂಥ ಮೊದಲನೇ ಹೆಸರಿನ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀವಿ. ಮೊದಲನೇ ಹೆಸರಿನ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳಿ ಗೆಸ್ ಮಾಡಿ ಕಮೆಂಟ್ ಮಾಡಿ. ಗುರು ಫೈನಲಿ 7:15 ಈಗ ನಾವು ಟ್ರಿಪ್ಪಿಗೆ ಹೊರಡ್ತಾ ಇದ್ದೀವಿ. 2 ಬಸ್ಗಳು ಬಂದಿದ್ದಾವೆ. 2 ಬಸ್ಸಲ್ಲಿ ನನ್ನ ಲೆಕ್ಕ ಸೀಟ್ ಕಮ್ಮಿ ಆಗ್ಬೋದು, ಒಂದಿಷ್ಟು ಜನಕ್ಕೆ ನಿಂತ್ಕೊಳ್ಳೋಂಥ ಪರಿಸ್ಥಿತಿ ಬರ್ಬೋದು ಅಂತ ನನಗಂತೂ ಅನ್ನಿಸ್ತಿದೆ. ನೋಡೋಣ ಯಾರ್ಯಾರು ನಿಲ್ತಾರೆ, ಯಾರ್ಯಾರು ಕೂರ್ತಾರೆ, ಯಾರ್ಯಾರು ಹೆಂಗೆ ಹೋಗ್ತಾರೆ, ಅಥವಾ ಸೀಟ್ ಸ್ವ್ಯಾಪ್ ಮಾಡ್ಕೊಂಡು ಒಬ್ರು ಆದ ಕೂಡಲೇ ಒಬ್ಬರು ಸ್ವಲ್ಪ ದೂರ ಕೂತ್ಕೊಂಡು ಹೋಗ್ತಾರೇನೋ ನೋಡೋಣ. ಹಾಯ್ ಬ್ರೋ. ಹಲೋ. ಇವ್ರ ಹೆಸರು ಜೀವನ್ ಅಂತ ಹೇಳಿ. ಇಲ್ಲಿ ಜೀವನ್ ಅಂತ ಹೇಳಿ ನಿಮ್ಮ ಮುಖದ ಹತ್ರ ವಿಡಿಯೋ ಹಿಡ್ಕೊಂತೀಯ ನೀವು ಬರ್ತಾ ಜೀವನ್ ಅಂತ ಇಂಟ್ರೊಡಕ್ಷನ್ ಬರ್ತಾ ಇದ್ದೀರಿ. ಇವರು NIS ಲೀಡರು, ಸೀನಿಯರ್ ಲೀಡರು NIS ಕ್ಯಾಂಪ್ಗೆ. ಇವರು ಎಷ್ಟು ಕ್ಯಾಂಪ್ ಆಗಿದೆ? ಒಂದು 5 ಕ್ಯಾಂಪ್ ಆಗಿದೆ. ನಂದು 2ನೇ ಕ್ಯಾಂಪು. ಎಲ್ಲ ರೆಡಿಯಾಗಿದ್ದಾರೆ. ಬಸ್ ಹತ್ರ ಸಿಗ್ತೀನಿ, ಹೋಗೋಣ. ಬಸ್ಸು ಹೊರಟಿದೆ. ನಾವು ಲಾಸ್ಟಿಗೆ ಹತ್ತೀವಿ. ಕುವೆಂಪು ಯೂನಿವರ್ಸಿಟಿ ಅವ್ರು ಸ್ವಲ್ಪ ಲಾಸ್ಟಿಗೆ ಹತ್ತೀವಿ. ಯಾಕಂದರೆ ಬೇರೆಯವ್ರಿಗೆ ಜಾಗ ಎಲ್ಲ ಫುಲ್ ಆದಮೇಲೆ ಜಾಗ ಉಳಿದ್ರೆ ಕೂತ್ಕೊತೀವಿ, ಇಲ್ಲ ನಿಂತ್ಕೊಂಡು ಹೋಗೋಣ ಅಂತ ಮಾಡಿದ್ದೀವಿ. ನೋಡೋಣ ಏನಾಗುತ್ತೆ ಅಂತ. ಐ ಥಿಂಕ್ ಸೀಟ್ಗಳು ಕಮ್ಮಿ ಆಗೋದಂತ ಗ್ಯಾರಂಟಿ. ಹಾಯ್ ಸರ್. ಲಾಗ್ ಮಾಡ್ತಿದ್ಯಾ? ಹಾಂ. ನೀನು ಯಾವುದು ಏನೋ ಮಾಡ್ಬೇಕಲ್ಲ ಸರ್, ಬಾಡೋದು ಲಾಗ್ ಮಾಡಲ್ಲ ತಿಳ್ಕೊಂಡು. ಗುರು ಇದೇ ಬಸ್ಸಲ್ಲಿ ನಾವು ಹೋಗ್ತಾ ಇರೋದು. ಕುವೆಂಪು ಯೂನಿವರ್ಸಿಟಿ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ 2025. ಮೊನ್ನೆ ಮಾಡಿರೋ ವಿಡಿಯೋದಲ್ಲಿ ನಾನು ಇದನ್ನು ತಪ್ಪಾಗಿ ಹೇಳಿದ್ದೆ. NSSನ ಅಂಡರಲ್ಲಿ ಬರೋವಂಥ NIS ನ್ಯಾಷನಲ್ ಇಂಟಿಗ್ರೇಷನ್ ಕ್ಯಾಂಪ್ ಅಂತ ಹೇಳಿ. ಇದು ನ್ಯಾಷನಲ್ ಲೆವೆಲಲ್ಲಿ ನಡೆಯುವಂಥ ಕ್ಯಾಂಪು. ಭೈರವ ಬಸ್ಸಲ್ಲಿ ನಾವೀಗ ಹೋಗ್ತಾ ಇದ್ದೀವಿ. ಇನ್ನೊಂದು ಬಸ್ಸು ಅಲ್ಲಿದೆ, ಫ್ರಂಟಲ್ಲಿದೆ. ಹೋಣ. ಒಂದು ಕಪ್ ಕಾಫಿ ಕುಡ್ಕೊಂಡು ಹೋಗ್ತಾ ಇದ್ದೀವಿ. ಬಿಸಿ ಚೆನ್ನಾಗಿದೆ ಕಾಫಿ. ಆಡಿಟೋರಿಯಮಲ್ಲಿ ಒಂದು ಟೇಬಲ್ ಕ್ಲಾತ್ ಇತ್ತು, ಅದನ್ನು ತಗೊಂಡು ಈಗ ಹೋಗ್ತಾ ಇದ್ದೀವಿ. ಹ್ಯಾಪಿ ಜರ್ನಿ. ಬೈಲೋ ನಿಮಿಷ. ನಾವೀಗ ಬಸ್ ಒಳಗಡೆ ಇದ್ದೀವಿ. ಕುವೆಂಪು ಯೂನಿವರ್ಸಿಟಿಯಿಂದ ಹೊರಟಿದ್ದೀವಿ. ಹಾಗೆ ಇಷ್ಟು ತನಕ ಏನು ವೀಡಿಯೋ ಈಗ ಮಾಡ್ತೀನಲ್ಲ, ಅದು ಬಿಟ್ಟರೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕಾಗಲ್ಲ. ಯಾಕಂದರೆ ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾರಲ್ಲ, ಅದಾದಮೇಲೆ ನಾನು ಆ ವೀಡಿಯೋನ ಯೂಟ್ಯೂಬಿಗೆ ಹಾಕಿದ್ರೆ ಕಾಪಿರೈಟ್ ಸ್ಟ್ರೈಕ್ ಆಗುತ್ತೆ, ನನಗೆ ತುಂಬ ಲಾಸ್ ಆಗುತ್ತೆ. ಹಾಗಾಗಿ ನೆಕ್ಸ್ಟ್ ಬರೋವಂಥ ವೀಡಿಯೋಗಳು ಯಾವುದೊಂದು ಸಾಂಗ್ ಇರಲ್ಲ. ಜಸ್ಟ್ ನಾನು ಯಾವುದಾದ್ರೂ ಸಿನಿಮ್ಯಾಟಿಕ್ ಸಾಂಗ್ಗಳನ್ನು ಹಾಕಿರ್ತೀನಿ ಯೂಟ್ಯೂಬಿಂದು ಅಷ್ಟೇ.
ನಾವೀಗ ಸಕ್ಕರೆ ಬೈಲು ಆನೆ ಬಿಡೋರಕ್ಕೆ ಬಂದಿದ್ದೀವಿ. ಸಕ್ಕರೆ ಬೈಲು ನೋಡಿ ಈಗ ಬಂತು ಪವರ್ ಈಗ ಬರುತ್ತೆ ಪವರ್. ದುಬೈಯಿಂದ ಸ್ನಾನ ಮಾಡ್ಸಕ್ ಕರ್ಕೊಂಡ್ ಬಂದಾರಂತೆ. ಆನೆ ಕಂಡಾಗ ವಿಡಿಯೋದಲ್ಲಿ ಸಿಗ್ತೀನಿ. ನಾವೀಗ ಸಕ್ಕರೆ ಬೈಲಿನ ಆನೆ ಬಿಡಾರದಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು ಈ ಸೈಡು ಐ ಥಿಂಕ್ ಮುಸ್ಲಿಂ ಅವ್ರದ್ದು ಇದು ಏನು ಸ್ಮಶಾನ. ಹಾಗೆ ಈ ಸೈಡು ಸಣ್ಣ ಮಕ್ಕಳಿಗೆ ಆಟ ಆಡೋದಕ್ಕೆ ಒಂದಿಷ್ಟು ಜಾಗವನ್ನು ಕ್ರಿಯೇಟ್ ಮಾಡಿದ್ದಾರೆ. ಇದರಿಂದ ಮುಂದೆ ಹೋದರೆ ಒಂದೊಳ್ಳೆ ವ್ಯೂ ಇದೆ ಗುರು. ನಾನು ಇದೇ ಫಸ್ಟ್ ಟೈಮ್ ಈ ಜಾಗಕ್ಕೆ ಬರ್ತಾ ಇರೋದು. ಒಂದ್ಸಲ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ಡ್ಯಾಮಿನ ಬ್ಯಾಕ್ ವಾಟ್ರು ಇದು, ಡ್ಯಾಮಿನ ಬ್ಯಾಕ್ ವಾಟ್ರ್ ನಿಂತಿರುವಂಥದ್ದು. ಅಲ್ಲಿ ಹತ್ತಿರ ಕೂಡ ಹೋಗ್ತೀನಿ, ತೋರಿಸ್ತೀನಿ. ಆನೆ ಕಂಡ್ರೆ ಅದನ್ನ ಕೂಡ ತೋರಿಸ್ತೀನಿ. ನಾನು ಅಷ್ಟೆಲ್ಲ ಫೇಮಸ್ ಅಲ್ಲ, ನಿಮ್ಮನ್ನು ತೋರಿಸಿದ್ರಲ್ಲ ನೀವು ಫೇಮಸ್ ಆಗಕ್ಕೆ ಇವತ್ತು. ನೀನು ಬರ್ತಾ ಇದೆಯಾ? ಹಲೋ ಗಾಯ್ಸ್, ಗೇಸ್ ಅಂದ್ಬಿಟ್ಟು ನಾವು ಲಕ್ಕಿ ಅನ್ಸುತ್ತೆ. ನಾವು ಒಳಗಡೆ ಬಂದ ಕೂಡಲೇ ಆನೆ ಕೂಡ ಬಂತು. ಅಷ್ಟು ಸುಲಭ ಕೈಯಲ್ಲಿ ಕಾಣಿಸಲ್ಲ ಅಂತ ಹೇಳ್ತಾರೆ. ಬೆಳಿಗ್ಗೆ ಕರೆಕ್ಟು ಟೈಮ್ ಎಷ್ಟಾಗಿದೆ ಅಂತ ನೋಡಿಲ್ಲ, ವಾಚ್ ಟೈಮ್ ಎಷ್ಟಾಗಿದೆ ಅಂತ ತೋರಿಸ್ತಿಲ್ಲ ಗುರು. ನಾವೆಲ್ಲ ಸ್ವಲ್ಪ ಬಜೆಟಲ್ಲ ಓಡಾಡ್ತೀವಲ್ಲ, ಹಾಗಾಗಿ ವಾಚ್ ಕೂಡ ಹಾಳಾಗಿದೆ, ಸೆನ್ಸರ್ ಕರೆಕ್ಟಾಗಿ ವರ್ಕ್ ಆಗ್ತಿಲ್ಲ. ಬಂದಿರೋ ಕರೆಕ್ಟ್ ಟೈಮಿಗೆ ನೋಡ್ರಿ ಆನೆ ಬಂದಿದೆ. ಹಾಗೆ ನಾವು ಬಂದಿದ್ದೀವಿ ಒಂದೊಳ್ಳೆ ವ್ಯೂ, ಡ್ಯಾಮ್ ಬ್ಯಾಕ್ ವಾಟರ್. ಸಿನಿಮ್ಯಾಟಿಕ್ಸ್ ಮಾಡೋಕ್ಕಾದ್ರೆ ಸಿನಿಮ್ಯಾಟಿಕ್ಸ್ ಬರುತ್ತೆ, ಎಂಜಾಯ್ ಮಾಡಿ. ಹೇಗಿರುತ್ತೆ ಅಂತ ಹೇಳಿ ಕಾಮೆಂಟ್ ಮಾಡಿ. ಆನೆನ ಸ್ನಾನ ಕೂಡ ಮಾಡಿಸ್ತಾ ಇದ್ದಾರೆ. ಇವತ್ತು ಖುಷಿ ಆಗ್ತಾ ಇದೆ. ನೋಡಿ ಗುರು ಇದೆ, ಅಲ್ಲೂ ಕೂಡ ಆನೆ ಸ್ನಾನ ಮಾಡಿಸ್ತಾ ಇದ್ದಾರೆ, ಇಲ್ಲೂ ಆನೆ ಸ್ನಾನ ಮಾಡ್ತಾ ಇದ್ದಾರೆ. ಇಲ್ಲಿ ಆನೆ ಬಂದಿತ್ತು. ಅದೇ ನೋಡಿ ಸಿನಿಮ್ಯಾಟಿಕ್ಸ್ ನೋಡಿದ್ದೀರಾ ಏನಂತ ಹೇಳಿ ಕಾಮೆಂಟ್ ಮಾಡಿ. ಈ ಜಾಗ ತುಂಬ ಚೆನ್ನಾಗಿದೆ. ಬೆಳಗ್ಗೆ ಬಂದಿರೋದ್ರಿಂದ ಈ ಜಾಗದಲ್ಲಿ ಜನನೂ ತುಂಬ ಕಮ್ಮಿ ಇದ್ದಾರೆ. ಹಾಗೆ ಅಷ್ಟು ಕ್ರೌಡ್ ಇಲ್ಲ. ಸ್ನಾನ ಮಾಡಿಸೋರಿಗೆಲ್ಲ ತುಂಬ ಚೆನ್ನಾಗಿ ಸ್ನಾನ ಮಾಡಿಸೋದಕ್ಕೆ ಬಿಡ್ತಾ ಇದ್ದಾರೆ. ಇನ್ನೊಂದು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರು ಒಂದು ಫಿಲ್ಮ್ ಮಾಡಿದರು, ಗಂಧದ ಗುಡಿ ಅಂತೇಳಿ. ಅದರಲ್ಲಿರುವಂಥ ಆನೆ ಇದೆ, ನೋಡ್ತಾ ಇರ್ಬೋದು. ಈ ಆನೆಯಲ್ಲೇ ಗಂಧದ ಗುಡಿ ಫಿಲ್ಮನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ನನಗೂ ನೋಡಿದ ಕೂಡಲೇ, ಅದರ ತಲೆ ನೋಡಿದ ಕೂಡಲೇ ಸ್ವಲ್ಪ ಡೌಟ್ ಆಯಿತು, ಇದೇ ಇರ್ಬೋದೇನೋ ಅಂತ ಹೇಳಿ. ಬಟ್ ಈಗ ಕನ್ಫರ್ಮ್ ಆಗಿದೆ, ಅದೇ ಆ ಫಿಲ್ಮಲ್ಲಿ ಈ ಆನೆ ಕೆಲಸ ಮಾಡಿದೆ. ಆನೆ ಎಲ್ಲರಿಗೂ ನೀರು ಹಾರಿಸ್ತಿದೆ ಗುರು. ಒಳ್ಳೆ ಸಗಣಿ ಮಿಕ್ಸ್ ಆಗಿರೋ ನೀರು ನನಗೆ ಹಾರಿಸ್ತಿದೆ. ತುಂಬ ಚೆನ್ನಾಗಿದೆ ಗುರು. ನೋಡಿ, ಬೋಟ್ ರೈಡ್ ಕೂಡ ಮಾಡ್ಬೋದು ನೀವು. ಬೋಟ್ ರೈಡಿಗೆ ಹೋಗೋದಕ್ಕೆ ಅಲ್ಲಿ ಟಿಕೆಟ್ ಕೌಂಟ್ರ್ ಇದೆ. ಟಿಕೆಟ್ ಕೌಂಟ್ರಿಂದ ನೀವು ಬಂದು ಇಲ್ಲಿ ಟಿಕೆಟ್ ತಗೊಂಡು ನೀವು ಕೂಡ ಬೋಟ್ ರೈಡ್ ಮಾಡ್ಬೋದು. ಸಮ್ಮ ನೀರು ಹಾರಿಸ್ತು ಗುರು. ನೋಡಿ ಏನು ಇದೆ ಗುರು, ಫೋನ್ ಎಲ್ಲ ನೆಂದೋಗಿದೆ. ಒರೆಸ್ಕೊಂಡು ಮತ್ತೆ ಸಿಗ್ತೀನಿ. ಐ ಥಿಂಕ್ ಇಲ್ಲೇ ತಿಂಡಿನೂ ತಿಂತೀವಿ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಇದು ಅಷ್ಟೇ. ಇನ್ನೊಂದು ನನ್ನ ಲೆಕ್ಕ ಸಣ್ಣ ಆನೆ ಅನ್ಸುತ್ತೆ, ಸಣ್ಣ ಆನೆ. ನೀರಿಗೆ ಹೋಯ್ತು ಗುರು.
ಇಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಒಂದು ಪ್ರಾಬ್ಲಮ್ ಏನಂದರೆ ಈ ಸೈಡಿಂದ ಬಿಸಿಲು ಹೊಡಿತಿದೆಯಲ್ಲ ಪೂರ್ವದಿಂದ, ಹಾಗಾಗಿ ನಮಗೆ ಸನ್ಲೈಟು ಡೈರೆಕ್ಟಾಗಿ ಬಿದ್ದಾಗ ಬ್ಲ್ಯಾಕ್ ಆ್ಯಂಡ್ ವೈಟಾಗಿ ವಿಡಿಯೋ ಬರುತ್ತೆ, ಅದೊಂದೇ ಪ್ರಾಬ್ಲಮ್ಮು. ಅದು ಬಿಟ್ಟರೆ ವೀಡಿಯೋಸ್ ಎಲ್ಲ ಚೆನ್ನಾಗೇ ಬರುತ್ತೆ. ಮತ್ತೆ ಒಂದಿಷ್ಟು ಆನೆಗಳು ಬಂದು ನೀವು ನೋಡ್ತಾ ಇರ್ಬೋದು. ಎಷ್ಟು ಆನೆಗಳಿದಾವೆ ಗುರು ಇಲ್ಲಿ. ಓ ನೋಡಿ, ಅಲ್ಲೊಂದು ಸಣ್ಣ ಮರಿ ಆನೆ ಕೂಡ ಇದೆ. ಓ ಮರಿಯಾನೆ ಮರಿಯಾನೆ ಮರಿಯಾನೆ. ಹಾಂ ಗುರು, ಎಷ್ಟು ಆನೆ ಇದಾವೆ ಗುರು ಇಲ್ಲಿ. ಇವತ್ತು ನಾನೇನು ವಿಡಿಯೋದಲ್ಲಿ ಮಾತಾಡೋದ, ಸುಮ್ಮನೆ ಒಂದು ವಿಜುವಲ್ಸ್ ನೋಡ್ಕೊಂತ ಹಾಗೆ ಇದ್ಬಿಡಿ ಅಷ್ಟೇ. ಎಷ್ಟು ಸಿನಿಮ್ಯಾಟಿಕ್ಸ್ ಎಲ್ಲ ರೆಡಿ ಮಾಡಿ ಹಾಕ್ತಾ ಇರ್ತೀನಿ, ನೋಡ್ಕೊಂಡು ಖುಷಿ ಪಡಿ. Okay, silence, please. Total 5 ಜನ cameramen. Excuse me, ಅಣ್ಣ, ಆನೆ ಹಿಂದೆ ನಿಲ್ಲಿಸ್ತೀರಾ? ಅಲ್ಲಿಂದ ಬರ್ತಾನೆ ತಿಂಡಿ ಮಾಡಿಸ್ಕೊಂಡು ಬಂದಿದ್ವಿ. ಈಗ ಸಕ್ಕರೆ ಬೈಲಲ್ಲಿ ತಿನ್ಕೊಂಡು ನೆಕ್ಸ್ಟ್ ಕುಪ್ಪಳ್ಳಿಗೆ ಹೋಗೋದು ಅಂತ ಸ್ಕೆಚ್ ಇದೆ. ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಎಲ್ಲಿ ಕರ್ಕೊಂಡು ಹೋಗ್ತಾರೋ ಅಲ್ಲಿಗೆ ಹೋಗ್ತಾ ಇರೋದಷ್ಟೇ. ನಾವು ಈಗ ಸಕ್ಕರೆ ಬೈಲಲ್ಲಿ ತಿಂಡಿ ತಿಂತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ಉಪ್ಪಿಟ್ಟು ಕೇಸರಿ ಬಾತು. ಆ ಸೈಡು ಎಲಿಫೆಂಟ್ಗಳಿದ್ದಾವೆ, ಈ ಸೈಡು ಬರೀ ಸ್ವೀಟ್ ತಿಂತ ಕೂತಿದ್ದಾನೆ. ಎಲಿಫೆಂಟ್ಗಳನ್ನು ನೋಡ್ತಾ ತಿಂಡಿ ತಿಂತ ಸೂಪರ್ ವೆದರಲ್ಲಿ ಸೂಪರ್ ಆಗಿರೋ ತಿಂಡಿ ತಿಂತಾ ಇದ್ದೀವಿ. ಟೈಮ್ ನೋಡ್ತಾ ಇರ್ಬೋದು ನೀವು, ಆಲ್ಮೋಸ್ಟ್ 12 ಗಂಟೆ ಆಗಿದೆ. ನಾವೀಗ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವರ ಮನೆಗೆ ಬಂದಿದ್ದೀವಿ. ಈಗ ಅಲ್ಲಿ ಅವ್ರ ಮನೆ ಇದೆ, ಎಲ್ಲರೂ ಒಟ್ಟಿಗೆ ಹೋಗ್ತೀವಿ. ಇದು ಎಲ್ಲರೂ ಮಾಡುವಂಥ ಸಾಮಾನ್ಯ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ನಾವೀಗ ಬಂದಿದ್ದೀವಿ ಕುವೆಂಪು ಅವರ ಮನೆಗೆ. ಕುವೆಂಪು ಅವರ ಮನೆಗೆ ಬರೋಕ್ಕಿಂತ ಎದುರುಗಡೆಗೆ ನೀವು ನೋಡ್ತಾ ಇರ್ಬೋದು, ವಿಶ್ವಮಾನವ ಸಂದೇಶಗಳನ್ನು ಬರೆದಿದ್ದಾರೆ. ಮನುಜಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ ಮತ್ತು ಪೂರ್ಣದೃಷ್ಟಿ. ಅಂದರೆ ನಮ್ದೇನು ಒಂದಿಷ್ಟು ಟೀಮ್ಗಳನ್ನು ಮಾಡಿ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರಲ್ಲ, ಆ ಹೆಸರನ್ನು ಸೃಷ್ಟಿಸಿರೋದೇ ಕುವೆಂಪು ಅವರು. ಅದರ ಅರ್ಥಗಳನ್ನೆಲ್ಲ ನೀವು ಒಂದ್ಸಲ ಝೂಮ್ ಹಾಕಿ ಓದ್ಕೊಳ್ಬೋದು. ನಾನು ಝೂಮ್ ಹಾಕಿರ್ತೀನಿ, ನೀವು ಕರೆಕ್ಟಾಗಿ ಅದನ್ನು ನಿಲ್ಲಿಸ್ಕೊಂಡು ಓದ್ಕೊಳ್ಳಿ. ವಿಶ್ವಮಾನವ ದೃಷ್ಟಿ, ಮೆಸೇಜ್ ಆಫ್ ದ ಯೂನಿವರ್ಸಲ್ ಮ್ಯಾನ್ ಅಂತ ಹೇಳಿ ಎದುರುಗಡೆ ಇರೋದು ಅವರ ಮನೆ.
ಈ ಸೈಡ್ ಐ ಥಿಂಕ್ ಅವಾಗಿನ ಕೊಟ್ಟಿಗೆ ಇರ್ಬೋದೇನೋ. ಈಗೆಲ್ಲ ಒಳಗೋಗಿ ಒಂದ್ಸಲ ನೋಡ್ಕೊತೀನಿ. ಮನೆ ಒಳಗಡೆ ವೀಡಿಯೋ ಅಲೋ ಇಲ್ಲ, ಹಾಗಾಗಿ ನಾನು ವೀಡಿಯೋ ಮಾಡಲ್ಲ. ಯಾಕೋ ಸಿಟಿ ಹೊಡಿಯೋದು ನೋಡಿದ್ರೆ ನನಗೇ ಹೊಡಿತಿದ್ದಾರೆ ಅನಿಸ್ತಿದೆ. ಇಲ್ಲ ಇವರು ಇಲ್ಲಿ ಏನಿದ್ರು ಫೋಟೋಸಿಗೆ ಮಾತ್ರ ಒಂದಿಷ್ಟು ಫೋಟೋಸ್ಗಳನ್ನು ತೆಗೆದು ಆ ಫೋಟೋಸ್ಗಳನ್ನು ಹಾಕ್ತೀನಿ. ಹತ್ತಿರದಿಂದ ನೋಡ್ಕೊಳ್ಳಿ. ಈ ವಿಡಿಯೋನ ಇಲ್ಲೇ ನಿಲ್ಸ್ಕೊಂಡು ಓದ್ಕೊಳ್ಬೋದು. ನಾವೀಗ ಮನೆ ಎದುರುಗಡೆ ಬಂದ್ವಿ, ನೀವು ನೋಡ್ತಾ ಇರ್ಬೋದು. ಇದು ಮನೆ, ಇದು ಐ ಥಿಂಕ್ ಅವ್ರದ್ದೇ ತೋಟ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಕುವೆಂಪು ಅವರ ನನ್ನ ಮನೆ ಅನ್ನುವಂಥ ಒಂದು ಪದ್ಯ ಅಥವಾ ಒಂದು ಹಾಡನ್ನು ಕೂಡ ಇಲ್ಲಿ ಬರೆದಿದ್ದಾರೆ. ಅದನ್ನು ಕೂಡ ನೀವು ವಿಡಿಯೋನ ನಿಲ್ಲಿಸಿ ಓದ್ಕೊಳ್ಬೋದು. ಇಷ್ಟೇ ತೋರ್ಸೋಕ್ಕಾಗಕ್ಕೆ ಸಾಧ್ಯ. ನೀವು ನೋಡ್ಬೋದು ಹೇಗಿದೆ ವೆದರ್ ಅಂತ ಹೇಳಿ. ವೆದರ್ ತುಂಬ ಚೆನ್ನಾಗಿದೆ. ಒಳಗಡೆ ಎಲ್ಲೂ ವೀಡಿಯೋ ಅಲೋ ಇಲ್ಲ ಅಷ್ಟೇ. ಫೋಟೋಸ್ಗಳನ್ನು ಆದರೆ ತೆಗೆದು ಹಾಕ್ತೀನಿ, ನೋಡ್ಕೊಳ್ಳಿ. ತುಂಬ ಬಿಸಿಲಿದೆ ಇವತ್ತು. ಇಷ್ಟು ತೋರ್ಸೋಕ್ಕೆ ಸಾಧ್ಯ. ನಾನೀಗ ಇವ್ರ ಮನೆ ಜಗಲಿಲಿದ್ದೀನಿ, ಅದರಿಂದ ಮುಂದೆ ಏನೋ ನನಗೆ ತೋರ್ಸೋಕ್ಕಾಗಲ್ಲ. ಒಳಗಡೆ ತೋರಿಸೋದೇ ಇಲ್ಲ. ನಾವು ಯಾವುದೇ ಪ್ರೋಟೋಕಾಲ್ಗಳನ್ನು ಮಿಸ್ ಮಾಡಲ್ಲ. ನಾವೀಗ ಕುವೆಂಪು ಅವರ ಮನೆಯನ್ನು ನೀವು ನೋಡ್ತಾ ಇರ್ಬೋದು. ಮನೆಯಿಂದ ನೆಕ್ಸ್ಟ್ ಹೋಗ್ತಿದ್ದೀವಿ ಕವಿಶೈಲಕ್ಕೆ. ಕವಿಶೈಲಕ್ಕೆ ಹೋಗ್ಬೇಕಾದ್ರೆ ಈ ಥರ ಒಂದು ದ್ವಾರ ಇದೆ. ದ್ವಾರದಿಂದ ಹೋಗ್ತಾ ಇರುವಂಥ ದಾರಿ ಈ ಥರ ಇದೆ. ನೀವು ನೋಡ್ತಾ ಇರ್ಬೋದು, ಕಲ್ಲುಗಳನ್ನು ಹೊಂದಿರುವಂಥ ದಾರಿ. ಹೋಗ್ತಾ ಇದ್ದೀವಿ ಮೇಲೆ. ಇವರು ಯಾರು ಅಂತ ಗೊತ್ತಲ್ಲ? ಗೊತ್ತಿಲ್ಲ ಸರ್, ಯಾರು ಸೆಲೆಬ್ರಿಟಿನೇ ಇರ್ತಾರೆ. ಇವರು ನೆಕ್ಸ್ಟ್ ಫ್ಯೂಚರ್ ಸೆಲೆಬ್ರಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಅಷ್ಟೇ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಇವ್ರಿಗೆ ಏನಾಯ್ತು ಗೊತ್ತಿಲ್ಲ, ಮೈ ಕೈ ನೋವು ಮಾತ್ರ ನನಗೆ ಮಾತ್ರ ಆಯಿತು. ಅದೆಷ್ಟೋ ಸ್ಟೆಪ್ಗಳನ್ನು ಹತ್ಕೊಂಡು ಹೋಗ್ತಾ ಇದ್ದೀವಿ. ನಮಗೆ ಸಿಕ್ಕಿದ 2ನೇ ದ್ವಾರದಲ್ಲಿ ನಾವಿದ್ದೀವಿ. ಕೆಲವು ಕಡೆ ನೋಡ್ತೀವಿ ಈ ಥರ ಕಲ್ಲಿದೆಯಲ್ಲ, ಇದರಲ್ಲಿ ಅರ್ಧ ಮಾತ್ರ ಕಟ್ ಆಗಿದೆ. ಆ ಥರದ್ದು ಕೂಡ ಅದಿದೆ ಕೆಳಗಡೆ ನೋಡ್ತಿರೋದಲ್ಲಿ. ತುಂಬ ಸುಸ್ತಾಯಿತು ಗುರು, ಸತ್ಯವಾಗ್ಲೂ ಸ್ಟೋರೇಜ್ ಇಲ್ಲ. ಈ ವಿಡಿಯೋ ಯಾವ ಥರ ನಡೆಯುತ್ತೆ ಅಂತ ನನಗಂತೂ ಗೊತ್ತಿಲ್ಲ. 300-400 MB ಮೇಂಟೈನ್ ಮಾಡ್ತಾ ಇದ್ದೀನಿ. ಮುಂದೋಗಿ ಅಲ್ಲೊಂದು ದ್ವಾರ ಇದೆ, ಎಲ್ಲದನ್ನೂ ತೋರಿಸ್ತಾ ಕೂತ್ಕೊಳ್ಳೋಣ ಅಂತ ಮಾಡಿದ್ದೆ, ಆದರೆ ಫೋನಲ್ಲಿ ಸ್ಟೋರೇಜ್ ಇಲ್ಲ. ನಾವೀಗ 4ನೇ ದ್ವಾರ, ಅಲ್ಲಿರುವಂಥ 5ನೇ ದ್ವಾರದಲ್ಲಿದ್ದೀವಿ. ನನ್ನ ಸ್ಟೋರೇಜು ಸುಸ್ತು ಆಗಿಬಿಟ್ಟಿದೆ. ನನ್ನ ಸ್ಟೋರೇಜು ಕಮ್ಮಿ ಆಗಿದೆ. ಫೋನಿನ ಸ್ಟೋರೇಜ್ ಅಂತೂ ಹೆಸ್ರಿಗೆ ಹೇಳೋಕ್ಕೆ ಇಲ್ಲದಷ್ಟಾಗಿದೆ. ಫ್ರೀ ಫೈರ್ ಡಿಲೀಟ್ ಮಾಡಿ. ನಾನು ಎಷ್ಟೋ ದಿನಗಳಿಂದ ಆಡ್ತಿದ್ದಂಥ ಫ್ರೀ ಫೈರ್ನ ಇವತ್ತು ಡಿಲೀಟ್ ಮಾಡಿದ್ದೀನಿ. ವೆದರ್ ತುಂಬ ಚೆನ್ನಾಗಿದೆ. ಬಟ್ ಬೆಳಿಗ್ಗೆ 6 ಗಂಟೆಗೆ ಬಂದರೆ ಇಲ್ಲಿಗೆ ಹೋಗ್ಬೋದು, ಅಥವಾ ಸಂಜೆ ಒಂದು 4 ಗಂಟೆಗೆ ಬಂದರೆ ಇನ್ನೂ ಚೆನ್ನಾಗಿರುತ್ತೆ ವೆದರ್. ಇಷ್ಟೊತ್ತಿಗೆ ಬಂದರೆ ಮೇಲೆ ಹೋಗ್ಬೋದು. ಇಷ್ಟೊತ್ತಿಗೆ ಬಂದರೆ ಮೇಲೆ ಹತ್ತ ಹಂಗೆ ಮೇಲೆ ಹೋದ್ರೂ ಹೋಗ್ಬೋದು, ಹೇಳಂಗಿಲ್ಲ, ಅಷ್ಟು ಶಕ್ತಿ ಇದೆ. ಗೋವಿಂದ. ಕವಿಶೈಲದಲ್ಲಿ ಕಾಣುವಂಥ ಇನ್ನೊಂದು ವ್ಯೂನ ನೀವು ನೋಡ್ತಾ ಇರ್ಬೋದು. ಇಲ್ಲೊಂದು ಕೂತ್ಕೊಳ್ಳೋದಕ್ಕೆ ಒಂದಿಷ್ಟು ಜಾಗ ಇದೆ, ಮತ್ತೆ ಮೇಲೆ ಹೋಗೋದಕ್ಕೆ ಒಂದು ದಾರಿ ಇದೆ. ಕವಿಶೈಲ ಪಾಸ್ ಮಾಡಿ ಓದ್ಕೊಳ್ಳಿ. ಕವಿಶೈಲಕ್ಕೆ ದಾರಿ ಅಂತ ಹೇಳಿ ಬರೆದಿದ್ದಾರೆ. ಇಲ್ಲಿ ನೀವು ನೋಡ್ತಿರ್ಬೋದು 4 ಕಂಬಗಳ ಮೇಲೆ ಇನ್ನೊಂದು 3 ಕಂಬಗಳದ್ದು ಯಾವ ರೀತಿ ಇಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ. ನೋಡಿ ಇವನ್ನೆಲ್ಲ ಯಾವ ಥರ ಎತ್ತಿಟ್ಟಿರ್ಬೋದು, ಹೇಗೆ ಎತ್ತಿಟ್ಟಿರ್ಬೋದು. ಶೇಪ್ ನೋಡಿ ನೀವು, ಒಂದ್ರ ಮೇಲೆ ಒಂದು ಇಟ್ಟು 4 ಕಲ್ಲುಗಳನ್ನ ಇಟ್ಟಿದ್ದಾರೆ. ಈ ಸೈಡು ಎಲ್ಲ ಸೈಡು ನೀವು ನೋಡ್ತಾ ಇರ್ಬೋದು. ಯಾರ ಕಾಲದಲ್ಲಿ ಮಾಡಿದ್ದು ಗುರು ಇದನ್ನ? ಕವಿಶೈಲ ಕರೆಕ್ಟಾಗಿ ಒಂದು ಸ್ವಲ್ಪ. ಇದು ಕವಿಶೈಲ ನೀವು ನೋಡ್ತಾ ಇರ್ಬೋದು. ವೆದರ್ ಇಸ್ ಸೋ ಗುಡ್. ಸೂಪರ್ ವೆದರ್ ಬ್ರೋ. ಐ ಥಿಂಕ್ ಇಲ್ಲೇ ಎಲ್ಲ ಕುತ್ಕೊಂಡು ಅವ್ರು ಬರೀತಿದ್ರು ಅನ್ಸುತ್ತೆ.
ಕವಿಶೈಲದ ಮೇಲೆ ಬಂದರೆ ಒಂದೊಳ್ಳೆ ವ್ಯೂ ಇದೆ. ಆ ವ್ಯೂವನ್ನು ತೋರಿಸ್ತೀನಿ, ನೀವು ನೋಡ್ಕೊಳ್ಳಿ. ನೆಕ್ಸ್ಟು ಸಿನಿಮ್ಯಾಟಿಕ್ಸ್ ಬರುತ್ತೆ, ಹೇಗಿರುತ್ತೆ ಅಂತ ಹೇಳಿ ಅದನ್ನ ಕಾಮೆಂಟ್ ಮಾಡಿ. ನೋಡಿ ಗುರು ಯಾವ ಥರ ಇದೆ ವ್ಯೂ. ವ್ಯೂ ಯಾವ ಥರ ಇದೆ ನೋಡ್ಕೊಳ್ಳಿ. ತಲೆ ಸುದ್ದಂಗೆ ಆಗ್ತಿದೆ ಗುರು. ಸಿನಿಮ್ಯಾಟಿಕ್ಸ್ ಹಾಕ್ತೀನಿ, ಅದನ್ನು ನೋಡ್ಕೊಂಡು ಬನ್ನಿ. ಗುರು ನಾವೀಗ ಶ್ರೀ ಕ್ಷೇತ್ರ ಹರಿಹರಪುರ ಮಠದಲ್ಲಿದ್ದೀವಿ. ನೀವು ನೋಡ್ತಾ ಇರ್ಬೋದು ಆಂಜನೇಯನ ಮೂರ್ತಿ ಯಾವ ಥರ ಇದೆ ಅಂತ ಹೇಳಿ. ನಾನು ಈ ದೇವಸ್ಥಾನಕ್ಕೆ, ಈ ಮಠಕ್ಕೆ ಮೊದಲನೇ ಬಾರಿ ಬರ್ತಾ ಇರೋದು. ಆಲ್ಮೋಸ್ಟ್ ಒಂದು 35-40 ಅಡಿ ಹೈಟ್ ಇರೋವಂಥ ಆಂಜನೇಯನ ಒಂದು ಮೂರ್ತಿಯನ್ನು ನೀವು ನೋಡ್ಬೋದು. ಮುಂದ್ಗಡೆ ಆಮೆಯ ಚಿತ್ರಣವನ್ನು ಕೂಡ ಮಾಡಿದ್ದಾರೆ. ಹರಿಹರಪುರ ಮಠದ ದೇವಸ್ಥಾನ ಈ ಥರ ಇದೆ. ಈಗಷ್ಟೇ ನಾವು ಇಲ್ಲಿ ಊಟ ಮಾಡಿ ಹೊರಡೋದಕ್ಕೆ ರೆಡಿ ಆಗ್ತಾ ಇದ್ದೀವಿ. ಇಲ್ಲಿ ಏನಿದ್ರು ಜಸ್ಟ್ ಒಂದು ದೇವಸ್ಥಾನ ವಿಸಿಟ್ ಮಾಡಿ ಊಟ ಮಾಡ್ಕೊಂಡು ಹೋಗೋವಂಥ ಸ್ಕೆಚ್ ಇದ್ದಿದ್ದು. ಊಟ ಆಯಿತು, ಈಗ ಹೊರಡ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಏನಾದ್ರು ತೋರ್ಸೋಕೆ ಬಿಟ್ಟರೆ ಸ್ವಲ್ಪ ಹಂಗೆ ವಿಜುವಲ್ಸ್ ತೋರಿಸಿ ಹೋಗೋಣ ಅಷ್ಟೇ. ನೆಕ್ಸ್ಟ್ ಡೆಸ್ಟಿನೇಷನ್ ಶೃಂಗೇರಿ. ದಿವ್ಯಕ್ಷೇತ್ರ ಹರಿಹರಪುರ ಏನಿದೆಯಲ್ಲ, ಅದು ನಾನು ದೇವಸ್ಥಾನದ ಎದುರುಗಡೆ ಅಲ್ಲ, ದೇವಸ್ಥಾನನೇ ಅದು ಅಂದ್ಕೊಂಡಿದ್ದೆ. ಆದರೆ ಅದು ಜಸ್ಟ್ ಎಂಟ್ರೆನ್ಸ್ ಅಂತ ಹೇಳಿದ್ರು. ಇಷ್ಟು ಮಾತ್ರ ಗೊತ್ತಿದ್ದು. ನಾವು ಊಟ ಮಾಡಿದ್ದು ಇದೇ ರೂಮ್ ಒಳಗೆ. ಈಗ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ. ಒಂದು ಕಮಲದ ಶಿಲೆಯನ್ನು ಕೂಡ ಮಧ್ಯದಲ್ಲಿ ನೋಡ್ತಾ ಇರ್ಬೋದು. ಇಲ್ಲೆಲ್ಲ ಒಂದಿಷ್ಟು ಮಾವಿನ ಗಿಡ, ಒಂಥರ ಸಣ್ಣದಾಗಿ ಒಂದು ಪಾರ್ಕನ್ನ ರೆಡಿ ಮಾಡಿದ್ದಾರೆ. ನಾನೀಗ ಈ ದೇವಸ್ಥಾನದೊಳಗಿರುವ ಗಣೇಶ ಪ್ರಪಂಚದೊಳಗಿದ್ದೀನಿ. ಇಲ್ಲಿ 3000 ಗಣಪತಿಗಳನ್ನು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಬಟ್ ನಾನು ಒಳಗಡೆ ತೋರ್ಸೋಕೆ ಹೋಗಲ್ಲ. ಇಲ್ಲೇನು ವಾರ್ನಿಂಗ್ ಏನೂ ಹಾಕಿಲ್ಲ. ಬಟ್ ನಾನಂತೂ ತೋರಿಸಲ್ಲ. ಎಲ್ಲರೂ ಏನಾದರೂ ಇದ್ರೆ ಮತ್ತು ಅದಕ್ಕೆ ನಮಗೇನಾದ್ರು ರಿಸ್ಕ್ ಆದರೆ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನು ತೋರಿಸಲ್ಲ. ಒಳಗಡೆ ಹೋಗಿ ದೇವರನ್ನ ನೋಡಿದಾಗ ಅನಿಸಿದ್ದು 3000 ವಿಗ್ರಹಗಳು ಮಾತ್ರ ಅಂತ ಹೇಳಿ ಡೌಟ್ ಆಗಿದೆ. ಇನ್ನೂ ಹೆಚ್ಚು ವಿಗ್ರಹಗಳು ಇರಬಹುದು ಅಂತ ನನಗೆ ಅನಿಸ್ತಿದೆ. ತುಂಬ ಚೆನ್ನಾಗಿದೆ. ಗಣಪತಿಯ ಕಲೆಕ್ಷನನ್ನು ನೀವು ನೋಡಬೇಕು ಅಂದರೆ ಇಲ್ಲಿಗೆ ಬನ್ನಿ. ಹಾಗೆ ಇಲ್ಲಿರುವಂಥ ಗಣಪತಿ ದೇವಸ್ಥಾನನ ಒಂದ್ಸಲ ತೋರಿಸ್ತೀನಿ. ನಾನು ತುಂಬ ಶಾಕ್ ಆದೆ. ಏನು ಚೆನ್ನಾಗಿದೆ ದೇವಸ್ಥಾನ ಅಂದರೆ, ಇವತ್ತಿನವರೆಗೂ ನಾನು ನೋಡಿರೋ ದೇವಸ್ಥಾನಗಳಲ್ಲಿ ಇದು ಅತ್ಯಂತ ದೊಡ್ಡ ದೇವಸ್ಥಾನ. ಈ ದೇವಸ್ಥಾನದ ಒಳಗೆ ಕೂಡ ಫೋನ್ ಅಲ್ಲೋ ಇಲ್ಲ. ಜಸ್ಟ್ ಹೊರಗಡೆಯಿಂದ ತೋರಿಸ್ತೀನಿ ಯಾವ ಥರ ಇದೆ ಅಂದರೆ ನೋಡಿ. ಗುರುವೇ, ಒಂದು ಸಲ ಚೆಕ್ ಮಾಡಿ ಎಷ್ಟು ದೊಡ್ಡ ಇದೆ ಈ ದೇವಸ್ಥಾನ ಅಂತ. ಗಣಪತಿ ದೇವಸ್ಥಾನ ಅದು ನನಗೂ ಗೊತ್ತಿಲ್ಲ. ಬಂದೆ ನೋಡಿ ಗುರು ದೇವಸ್ಥಾನ ಯಾವ ಥರ ಇದೆ ಅಂತ ಹೇಳಿ. ಕಾಲು ತುಡ್ತಾ ಇದೆ. ಇದೇ ದೇವಸ್ಥಾನ ಗುರು. ಇಷ್ಟೇ ತೋರ್ಸೋಕ್ಕೆ ಸಾಧ್ಯ, ಇದ್ರ ಮುಂದೆ ತೋರ್ಸೋಕ್ಕಾಗಲ್ಲ. ಬಾಯ್. ನಾನು ದೇವಸ್ಥಾನದ ಒಂದು ಸೈಡ್ ಬಂದಾಗ ಇದೇ ಪಿಕ್ಚರು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ಅಗಸ್ತ್ಯ ಮಂಟಪ ಇದೆ. ನಾನು ಏನನ್ನ ಪಿಕ್ಚರ್ ಅಂದ್ಕೊಂಡಿದ್ನೋ ಅದನ್ನು ಟ್ರೈಲರ್ ಅನ್ನೋರಂಗೆ ಮಾಡಿದೆ. ಒಂದು ಸಲ ಇದ್ರ ಫ್ರಂಟ್ ತೋರಿಸ್ತೀನಿ ನೋಡಿ ಯಾವ ಥರ ಇದೆ ಅಂತ ಹೇಳಿ.
ಅಬ್ಬಬ್ಬಬ್ಬ ಗುರು, ಒಂದೊಂದು ಸೈಡು ಸಿಂಹನೋ ಹುಲಿನೋ ಏನಂತ ಗೊತ್ತಾಗಲ್ಲ, ಬಿಗಿ ಸರ ಇದ್ದಾವೆ. ಯಾರೋ ಒಬ್ಬ ಡೈನೋಸಾರ್ಕ್ ಅಂತ ಬೇರೆ ಹೇಳ್ತಿದ್ದಾನೆ. ಹೇಗಿದೆ ಅಂತ ಒಂದ್ಸಲ ನೋಡಿ ಗುರು. ಹರಿಹರಪುರ ಮಠದಲ್ಲಿರುವಂಥ ದೇವಾಲಯ ನೀವು ನೋಡ್ತಾ ಇರ್ಬೋದು. ಕಲ್ಲಿನ ಕೆತ್ತನೆಗಳನ್ನು ಸೈಡಿಗೆ ಇಟ್ಟಿದ್ದಾರೆ. ಐ ಥಿಂಕ್ ಇಲ್ಲೂ ದೇವಸ್ಥಾನದೊಳಗಡೆ ಬಿಡಲ್ಲ ಏನೋ ಅಂತ ಅಂದ್ಕೊಂಡಿದ್ದೀನಿ. ಒಳಗಡೆ ತೋರಿಸ್ತೀನಿ, ಒಂದು ಸ್ವಲ್ಪ ತೋರಿಸ್ತೀನಿ. ಕಂಡಿರದ ಕೇರಳ ಇರದ ವಾಸ್ತುಶಿಲ್ಪ ಜೀವನದಲ್ಲಿ ನೋಡಿದೆ. ಫೈನಲಿ ನಾವು ಈ ಜಾಗನ ಬಿಡ್ತಾ ಇದ್ದೀವಿ. ಈ ಜಾಗದ ಬಗ್ಗೆ ಒಂದೇ ಏನಂದರೆ, ಒಂದು ಸಲ ಜೀವನದಲ್ಲಿ ಈ ದೇವಸ್ಥಾನನ ನೋಡಲೇಬೇಕು. ಅಲ್ಲಿರೋ ಡಿಸೈನ್ಗಳು ಯಾವ ದೇವಸ್ಥಾನಕ್ಕೂ ಕಮ್ಮಿ ಇಲ್ಲ. ಎಲ್ಲಿ ಓಡಾಡಿದ್ರು ನಿಮಗೆ ಒಂದೊಂದು ಕಥೆಗಳು ನೆನಪಾಗುವಂಥ ಕೆತ್ತನೆಗಳನ್ನು ಮಾಡಿದ್ದಾರೆ. ಒಂದು ಸಲ ಇಲ್ಲಿಗೆ ವಿಸಿಟ್ ಮಾಡಲೇಬೇಕು ಅಂದರೆ ಮಾಡಲೇಬೇಕು. ನಾವು ಜಸ್ಟ್ ಊಟ ಮಾಡೋಕ್ಕೆ ಬಂದವರು, ನಮಗೆ ಗೊತ್ತಿರಲಿಲ್ಲ. ಆ ದೇವಸ್ಥಾನದ ಒಳಗೆ ಹೋದಾಗ ಗೊತ್ತಾಗಿದ್ದು ಇದು ಯಾವ ಥರ ಇರೋ ದೇವಸ್ಥಾನ ಅಂತೇಳಿ. ಟೆನ್ಷನ್ ಆಯಿತು, ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಏನು ಹೇಳ್ತೀವಿ ದೇವಸ್ಥಾನದ ಬಗ್ಗೆ? ದೇವಸ್ಥಾನ ಅಂತೂ ಅಲ್ಟಿಮೇಟು. ಶೃಂಗೇರಿಗೆ ಭಾಳ ಸಲ ಬಂದೋಗಿದ್ದೀವಿ. ಇದನ್ನು ಕೇಳಿದ್ದ ಹೆಸರು ನೋಡಿರಲಿಲ್ಲ. ಒಳಗಡೆ ಅವ್ರು ಮಾಡಿರೋ ಡಿಸೈನು ಆರ್ಕಿಟೆಕ್ಚರ್ ನೋಡಿ ಫುಲ್ಲು ಇದಾಗ್ಬಿಟ್ಟಿದೆ. ವೀಡಿಯೋ ಮಾಡೋಕ್ಕೆ ಸಿಕ್ಕಿದ್ರೆ ಇನ್ನೂ ಚೆನ್ನಾಗಿ. ವೀಡಿಯೋ ಮಾಡೋಕ್ಕೆ ಸಿಕ್ಕಿದ್ರೆ ಕಥೆನೇ ಬೇರೆ ಇತ್ತು. ಒಂದು ಲೆಕ್ಕಕ್ಕೆ ವೀಡಿಯೋ ಮಾಡೋಕ್ಕೆ ಬಿಡದೇ ಇರೋದು ಒಳ್ಳೆಯದೇ ಅನಿಸುತ್ತೆ. ಎಲ್ಲರೂ ಫೋನಲ್ಲೇ ನೋಡ್ಕೊಂಡ್ರೆ ಇಲ್ಲಿಗೆ ಯಾರು ಬರ್ತಾರೆ? ಇಲ್ಲಿಗೆ ಯಾರು ಬಂದಿಲ್ಲ ಅಂದರೆ ಭಯ ಭಕ್ತಿ ದೇವಸ್ಥಾನದ ಒಂದು ಕಳೆನೇ ಹಾಳಾಗುತ್ತೆ. ಕಣ್ಣಿಂದ ನೋಡಿದ್ರೆ ಸಿಗೋ ಖುಷಿನೇ ಬೇರೆ. ಕಣ್ಣಿಂದ ಸಿಗೋ ಖುಷಿನೇ ಬೇರೆ. ಅದಕ್ಕಾಗಿ ವಿಡಿಯೋ ಮಾಡಕ್ಕೆ ಅವ್ರು ಬಿಡಲ್ಲ. ಬಾಯ್ ಬಾಯ್, ಆಮೇಲೆ ಸಿಗ್ತೀನಿ. ಸೀದಾ ಸಾದಾ ಎಲ್ಲರಿಗೂ ಸ್ಟ್ರೈಟಾಗಿ ಹೇಳ್ತೀನಿ. ನಾವೀಗ ಬಂದಿದ್ದೀವಿ ಶೃಂಗೇರಿಯ ಶಾರದಾ ಪೀಠಕ್ಕೆ ಬಂದಿದ್ದೀವಿ. ಇಲ್ಲೂ ಅಷ್ಟೇ ಒಳಗಡೆ ಫೋನ್ ಯೂಸ್ ಮಾಡೋಕ್ಕೆ ಬಿಡಲ್ಲ. ನಾನು ಹೆಚ್ಚಾಗಿ ಈ ದೇವಸ್ಥಾನದ ಬಗ್ಗೆ ನಿಮಗೆ ಹೇಳಬೇಕಾಗಿಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಒಳಗಡೆ ದರ್ಶನ ಮಾಡಿಕೊಂಡು ಬಂದು ಸಿಗ್ತೀನಿ. ನಾನೀಗ ಶ್ರೀ ವಿದ್ಯಾಶಂಕರ ಟೆಂಪಲ್ ಶೃಂಗೇರಿಯಲ್ಲಿದ್ದೀನಿ. ಈ ದೇವಸ್ಥಾನ ಕೂಡ ಇಷ್ಟನ್ನೇ ತೋರ್ಸೋಕ್ಕಾಗೋದು. ಹೊಯ್ಸಳರ ಕಾಲದ ದೇವಸ್ಥಾನ ಅಲ್ಲ, ಹೊಯ್ಸಳರ ಕಾಲದ ದೇವಸ್ಥಾನ ಇದು ಅನ್ನೋದು ಅಷ್ಟು ಗೊತ್ತು ನನಗೆ. ಅಲ್ಲಿರೋದು ಶಾರದಾ ಸನ್ನಿಧಿ, ಹಾಗೆ ಅಲ್ಲಿರೋದಕ್ಕೂ ನವಗ್ರಹ ಮಂದಿರ, ಹಾಗೆ ಮಂಟಪ. ನಮ್ಮ ಲೀಡರು ಇಷ್ಟೇ ಗುರು ಗೊತ್ತಿರೋದು. ನಾನು ಫೋನಿನ ಸ್ಟೋರೇಜ್ ಖಾಲಿಯಾಗಿ ನನ್ನ ಕತೆ ಪಪ್ಪ ಗಾಬರಿ ಆಗಿದೆ. ಶಂಕರಾಚಾರ್ಯ ಕೊಟ್ಟಿರೋದು ಹೆಂಗಿದೆ ನೋಡಿ ಗುರು. ನೀಟಾಗಿ ಮಧ್ಯದಲ್ಲಿ ಸ್ವಲ್ಪ ಕಾಮಿಡಿ ಇರಲೇಬೇಕು. ನೀವು ನೋಡ್ತಾ ಇರ್ಬೋದು, ಇದು ನಮಗೆ ಗೊತ್ತಿರೋ ಹಾಗೆ ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯಲ್ಲಿ ಬರುವಂಥ ಈ ಏನು ಬೇಸ್ಮೆಂಟ್ ಇದೆಯಲ್ಲ, ಇದು ನಕ್ಷತ್ರಾಕಾರದಲ್ಲಿರುತ್ತೆ. ಇನ್ನು ಉಳಿದಿರೋದೆಲ್ಲ ಸ್ವಲ್ಪ ಗೊತ್ತಿದೆ, ಅದನ್ನು ನೀವು ಓದ್ಕೊಳ್ಳಿ. ಏನು ಸೂಪರ್ ಆಗಿದೆ ಇದು. ವಾವ್. ಒಳಗಡೆ ಹೋಗೋಣ ಅಂದರೆ ಒಳಗಡೆ ವೀಡಿಯೋ ಮಾಡೋಕೆ ಅಲೋ ಇಲ್ಲ. ನಾನು ಹೋಗಿ ಬರ್ತೀನಿ ಅಷ್ಟೇ. ಜಸ್ಟ್ ಸ್ಟೆಪ್ಸ್ ತೋರಿಸ್ತೀನಿ, ಉಳಿದಿರೋದೆಲ್ಲ ತೋರಿಸಲ್ಲ. ದೇವಸ್ಥಾನದ ಒಳಗೆ ಚೆನ್ನಾಗಿ ದರ್ಶನ ಆಯಿತು. ಯಾವುದೇ ಥರದ ಅರ್ಜೆನ್ಸಿ ಇರಲಿಲ್ಲ. ಅಷ್ಟು ಟೈಮು ನಿಂತ್ಕೊಂಡು ದೇವ್ರನ್ನ ನೋಡ್ಕೊಂಡು ಏನು ಬೇಡ್ಕೋಬೇಕೋ ಬೇಡ್ಕೊಂಡು ಬಂದಾಯಿತು. ಏನೆಂತ ಬೇಡ್ಕೊಂಡ್ಯಾ ಒಂದಾರು ಹೇಳ್ಬೋದಾ? ನಮ್ಮದು ಅದೇ ಕತೆ, ಯಾರು ಕೇಳಕ್ಕೆ ಹೋಗಬೇಡಿ ಕಾಮೆಂಟಲ್ಲಿ. ಹೇಳಿದ್ರೆ ದೇವ್ರದ್ದು ಮಾಡೋಕ್ಕಾಗಲ್ಲ. ಒಂದು ಹೇಳ್ತೀನಿ, ಅಪ್ಲಿಕೇಶನ್ ಜಾಸ್ತಿ ಹಾಕ್ಬೇಡಿ, ವೆರಿಫಿಕೇಷನಿಗೆ ಟೈಮ್ ಜಾಸ್ತಿ ತಗೊಳುತ್ತೆ. ಒಂದೆರಡು ಹಾಕಿ ಬೇಗ ಆಗ್ತವೆ. ಇಷ್ಟು ಮಾತ್ರ ಹೇಳಕ್ಕೆ ಸಾಧ್ಯ. ಒಂದೇ ಸತಿ ಎಲ್ಲ ದೇವರಿಗೂ ಹಾಕಿದ್ರೆ ಒಂದೊಂದು ದೇವರಿಗೆ ಒಂದೊಂದು ಅಪ್ಲಿಕೇಶನ್ ಹಾಕಿ. ಮುಂದೆ ಎಲ್ಲಿಗೆ ಹೋಗ್ತೀವಿ ಅಂತ ಗೊತ್ತಿಲ್ಲ. ಅಲ್ಲಿಗೆ ಹೋದಾಗ ಅಲ್ಲಿ ಸಿಗ್ತೀನಿ. ಇವತ್ತು ಒಂದೇ ದಿನದಲ್ಲಿ ಸುಮಾರು 2 ದೇವಸ್ಥಾನಗಳ ವಿಸಿಟ್ ಆಯಿತು. ಆದರೂ ಒಂದು ಬೇಜಾರ, ಫಾಲ್ಸ್ ವಿಸಿಟ್ ಇತ್ತು, ಕ್ಯಾನ್ಸಲ್ ಮಾಡಿ. ಫಾಲ್ಸ್ ವಿಸಿಟ್ ಕ್ಯಾನ್ಸಲ್ಲಾ? ಇಟ್ಸ್ ಓಕೆ, ಏನು ಮಾಡೋಂಗಿಲ್ಲ. ಈ ದೇವಸ್ಥಾನದ ಎದುರುಗಡೆಗೆ ಯಾವುದೋ ಒಂದು ನದಿ ಇದೆ. ಯಾವುದು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ಐ ಥಿಂಕ್ ತುಂಗಭದ್ರಾ ಅಥವಾ ಶರಾವತಿ, ಎರಡರಲ್ಲಿ ಒಂದಾಗಿರುತ್ತೆ. ನನಗೆ ಕನ್ಫ್ಯೂಷನ್, ಯಾವ್ಯಾವ ನದಿಗಳು ಎಲ್ಲೆಲ್ಲಿ ಹರಿತವೆ ಅಂತ ಸ್ವಲ್ಪ ಕನ್ಫ್ಯೂಷನ್ ಇದೆ. ತುಂಗಾ ನದಿ ಅಂತ ಇವನು ಹೇಳ್ತಿದ್ದಾನೆ. ಆ್ಯಕ್ಚುಲಿ ತುಂಗಾ ನದಿನೇ ಇರ್ಬೋದು.
ತುಂಗ ಇಲ್ಲಿದೆ ಇಲ್ಲ ಬೋರ್ಡು. ಹಾಂ, ತುಂಗಾ ನದಿ ಇದೆಯಲ್ಲ, ತುಂಗಾ ನದಿ ಅಂತ ಇದೆ. ತುಂಗಾ ನದಿಯ ದಡದಲ್ಲಿರೋದೇ ಈ ಶೃಂಗೇರಿಯ ದೇವಸ್ಥಾನ. ನೆಕ್ಸ್ಟ್ ಹೊಳೆಯಲ್ಲಿ ತುಂಬ ಮೀನುಗಳಿದೆ, ನಾನು ತೋರಿಸ್ತೀನಿ. ಹೊಳೆಲ್ಲೂ ಮೀನುಗಳಿದಾವೆ, ದಡದಲ್ಲೂ ಮೀನುಗಳವೆ, ಎಲ್ಲ ಕಡೆಯಿಂದ ಮೀನುಗಳಿದ್ದಾವೆ. ಬಾಯ್ಸ್ ನಾನು ತೋರಿಸ್ತೀನಿ ನೋಡಿ. ಮೇಲ್ಗಡೆ ಒಂದು ಬ್ರಿಡ್ಜ್ ಇದೆ, ಈ ಸೈಡಿಂದ ಆ ಕಡೆಗೆ ಕನೆಕ್ಷನ್ ಕೊಡ್ತಾ ಇದೆ. ಕನೆಕ್ಷನ್ ಕೊಡ್ಬೇಕೀಗ. ನೋಡಿ ಮೀನು ಎಷ್ಟು ಮೀನಿದಾವೆ ಗುರು. ದೊಡ್ಡ ದೊಡ್ಡ ಇದೆ ಅದು. ಎಷ್ಟು ಮೀನಿದಾವೆ ಗುರು. ತಿನ್ನೋ ಭಾಗ್ಯ ಅಂತೂ ಇಲ್ಲ, ನೋಡ್ಕೊಳ್ಳಿ. ನೋಡರು ಹೊಟ್ಟೆ ತುಂಬಿಸ್ಕೊಂತೀನಿ, ತಿನ್ನೋಕ್ಕಾಗಲ್ಲ. ತಿನ್ನೋ ಭಾಗ್ಯ ಇಲ್ಲ, ನೋಡೋರು ಪುಣ್ಯ ಕಟ್ಕೊಂತೀವಿ. ಸಾಯಿಸಿ ತಿಂತು ಪುಣ್ಯಕ್ಕೆ ಪಾಪ ಮಾಡ್ತೀರಲ್ಲ, ಗೊತ್ತಾಗಲ್ಲ ನಿಮಗೆ? ಮತ್ತೆ ಹೌದಾ? ಹೌದು, ಪ್ಯೂರ್ ವೆಜ್. ಹಾಂ, ನಾನು ಮೊಟ್ಟೆ ಕೂಡ ತಿನ್ನಲ್ಲ. ನಾನು ತಿನ್ನಲ್ಲ. ಎಗ್ಲೆಸ್ ಕೇಕು ಎಲ್ಲ ಎಗ್ಲೆಸ್ ಕೇಕು. ಟೈಮ್ ಈಗ 7:30. ನಾವು ಶೃಂಗೇರಿಯಲ್ಲಿ ಊಟ ಮಾಡ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು ಊಟದ ಹಾಲು ಯಾವ ಥರ ಇದೆ ಅಂತ ಹೇಳಿ. ಸರಿ ಗುರು, ಊಟ ಮಾಡ್ಕೊಂಡು ಸಿಗ್ತೀನಿ. ಇಲ್ಲಿ ಊಟ ಮಾಡ್ಕೊಂಡು ಡೈರೆಕ್ಟು ನಮ್ಮ ಕ್ಯಾಂಪಿಗೆ. ಟೈಮ್ ಈಗ 9:20 ನಾವೀಗ ಯಾವ ಊರಿದು? ಟೈಮ್ ಈಗ 9:20 ನಾವು ಶೃಂಗೇರಿಯಿಂದ ಈಗ ಬಿಟ್ಟಿದ್ದೀವಿ. ಎಷ್ಟೊತ್ತಿಗೆ ಹೋಗಿ ನಮ್ಮ ಕ್ಯಾಂಪಸ್ ಒಳಗಡೆ ಸೇರ್ಕೊತೀವಿ ಅಂತ ಸಿಕ್ಕಿ ಅಲ್ಲಿ ವಿಡಿಯೋನ ಎಂಡ್ ಮಾಡ್ತೀನಿ. ಹಾಂ, ದಟ್ಸ್ ಇಟ್. hold that water to some extent. But if it rains heavily, then these plants cannot hold that large amount of water. Then it gets washed away along with the debris. So that is what happened in ನಾವೀಗ ನಾಳೆ ನಮ್ಮ ಈ NIS ಕ್ಯಾಂಪ್ ಮುಗಿಯುತ್ತೆ. ಅದರ ಹಿಂದಿನ ದಿನ ಎಲ್ಲ NSS ಹಾಗೆ NIS ಕ್ಯಾಂಪ್ಗಳಲ್ಲಿ ಲಾಸ್ಟಿಗೆ ನಾವು NSSಲ್ಲಿ ಶಿಬಿರದ ಜ್ಯೋತಿ ಅಂತೀವಿ. ಇಲ್ಲಿ ದೀಪೋತ್ಸವ ಅಂತ ಕರೀತಾರೆ. ಆ ದೀಪೋತ್ಸವದಲ್ಲಿ ಎಲ್ಲರೂ 100% ಸೈಲೆನ್ಸ್ ಇರುತ್ತೆ. ಸಾಂಗ್ ಹೇಳೋರು ಸಾಂಗ್ ಹೇಳ್ತಾರೆ. ಲಾಸ್ಟಿಗೆ ಯಾರು ಚಪ್ಪಾಳೆ ಕೂಡ ಹೊಡೆಯಲ್ಲ, ಯಾರು ಕೂಗೊಡಿಯಲ್ಲ. ತುಂಬ ಸೈಲೆಂಟಾಗಿ ಒಂದು ಫ್ರೆಂಡ್ಶಿಪ್ ಫೀಲಿಂಗ್ಸನ್ನು ಬಿಲ್ಡ್ ಮಾಡಿರೋವಂಥ ಫೀಲಿಂಗ್ಗಳನ್ನು ಅರ್ಥ ಮಾಡ್ಕೊಳ್ಳೋದು. ಆ ಫ್ರೆಂಡ್ಶಿಪ್ಪನ್ನು ಇನ್ನೊಂದಿಷ್ಟು ವರ್ಷಗಳ ಕಾಲ ನಮ್ಮ ಜೊತೆಗೆ ನಮ್ಮನ್ನು ಅಂದರೆ ಮರೆಯದಂಥ ಒಂದು ಜೀವನದ ನೆನಪುಗಳನ್ನು ಮತ್ತೆ ಮರುಕಳಿಸಿಕೊಳ್ಳೋದನ್ನು ಈ ಶಿಬಿರ ಜ್ಯೋತಿ ಅಥವಾ ದೀಪೋತ್ಸವದಲ್ಲಿ ನಾವು ಕಲ್ತ್ಕೊತೀವಿ. ಈ ದೀಪೋತ್ಸವದಲ್ಲಿ ವಿಡಿಯೋ ಮಾಡೋಕ್ಕೆ ಸತ್ಯವಾಗ್ಲೂ ಕಷ್ಟ ಇದೆ. ಹಂಗೆ ಯಾರಾದರೂ ಇಲ್ಲಿ ಲೀಡರ್ಸ್ಗಳ ಹತ್ರ ನಾನು ಫೋನ್ ಕೊಟ್ಟು ವಿಡಿಯೋ ಮಾಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಗೊತ್ತಿಲ್ಲ ಏನಾಗತ್ತೆ ಅಂತ. ಅಲ್ಲ ಅವ್ರನ್ನೂ ಸ್ವಲ್ಪ. ಹಾಂ, ಇವರು ನಮ್ಮ ಮುಂಬೈ ಸರ್. ಹಾಯ್ ಸರ್. ಮಹಾರಾಷ್ಟ್ರ. ಹಾಂ, ದ ಮುಂಬೈ ಅಂದರೆ ಇಟ್ಸ್ ಅ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ. ದಟ್ಸ್ ಸೀನಿಯರ್ ಮೋಸ್ಟ್ ವಾಲಂಟಿಯರ್. ಮೊನ್ನೆ ಅಷ್ಟೇ ಮತ್ತೊಂದು ಹೊಸ ಕೆಲಸಕ್ಕೆ ಜಾಯ್ನ್ ಆಗಿದ್ದಾರೆ. ಒಳ್ಳೇದಾಗಲಿ ಸರ್. ಸಣ್ಣವನಾಗಿರ್ಬೋದು, ಆದರೆ ಎಲ್ಲರಿಗೂ ಒಳ್ಳೇದನ್ನು ಹಾರೈಸೋಣ. ಥ್ಯಾಂಕ್ ಯು. ಓಕೆ. ಹಾಯ್ ಸರ್. ಹಾಯ್, ಹಲೋ. ಈಸ್ ಫ್ರಮ್ ಕೇರಳ.
ಸರ್ ಟಾಕ್ ಸಮಥಿಂಗ್ ಸರ್ ಊಟ ರೆಡಿ ಟಾಕ್ ಸಮಥಿಂಗ್ ಇನ್ ಯುವರ್ ಲ್ಯಾಂಗ್ವೇಜ್. ക്യാമ്പ് അടിപൊളിയായിരുന്നു. സബ്സ്ക്രൈബ് ചെയ്യുക, ലൈക്ക് ചെയ്യുക, ബെൽ ബട്ടൺ ഞെക്കി പൊട്ടിക്കുക. ಥ್ಯಾಂಕ್ ಯು. ನನಗಂತೂ ಅರ್ಥ ಆಗಿಲ್ಲ, ಅವ್ರು ಹೇಳಿದ್ದು ನಾನು ನೀವು ಮಾಡಿ. ಇಲ್ಲಿದ್ದಾರೆ ಯಾವಾಗಲೂ ಕೇಳಿದಾಗೆಲ್ಲ ಟುಮಾರೋ 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 ಅನ್ನೋಂಥ ನಮ್ಮ ರಂಜಿತ್ ಬ್ರೋ. ಕೊಬ್ಬರಿ ಎಣ್ಣೆ ಬ್ರೋ. ಇಲ್ಲಿ ಫೋಟೋ ಶೂಟ್ ಅದು ತುಂಬ ಇಷ್ಟ ಪಡುವಂಥ ನಮ್ಮ सब्सक्राइब चाहिए, लाइक चाहिए, फॉलो चाहिए, शेयर चाहिए. ಇಲ್ಲಿ ನಮ್ಮ ಭಟ್ರೆ ಹಾಯ್, ಹಲೋ, ನಮಸ್ಕಾರ. ನಮಸ್ಕಾರ. ಏನಾರು ಒಂಚೂರು ಹೋಮ ಗೀಮ ಹವನಗಳಿದ್ರೆ? ಹೋಮ ಗೀಮ ಎಂತ ಇಲ್ಲ, ಇವತ್ತು ದೀಪೋತ್ಸವ ಒಳ್ಳೆ ರೀತಿಯ ಕಾರ್ಯಕ್ರಮ ಎಲ್ಲರೂ ನಡೆಸ್ಕೊಟ್ರೆ ಅದೇ ಒಂದು ಖುಷಿ. ಎಲ್ಲರಿಗೂ ಧನ್ಯವಾದಗಳು. ನಾವು ಅಲ್ಲಿ ಸಿಗ್ತೀವಿ. ನಾವು ಶಿಬಿರದ ಜ್ಯೋತಿ ಅಂತ ಕರಿತೀವಿ, ಅದನ್ನು ಇವರು ದೀಪೋತ್ಸವ ಅಂತ ಕರೀತಾರೆ. NIS ಅಲ್ಲಿ ನನ್ನ ಲೆಕ್ಕ ದೀಪೋತ್ಸವನೇ ಅಂದ್ಕೊಂಡಿರ್ತೀನಿ. ಎರಡು ಕರಿತೀರಲ್ಲ, ಅದನ್ನೇ ಕನ್ಫ್ಯೂಷನ್ ಇತ್ತು, ಅದನ್ನೇ ಕ್ಲಿಯರ್ ಮಾಡ್ತಾ ಇದ್ದೆ. ಇಷ್ಟೇ, ಅಲ್ಲಿ ವಿಡಿಯೋ ಮಾಡೋದಕ್ಕಾಗಲ್ಲ. 100% ಸೈಲೆನ್ಸ್ ಮೇಂಟೈನ್ ಮಾಡೋದೇ ಅಲ್ಲಿನ ನಮ್ಮ ಮೊದಲ ಧ್ಯೇಯ. ಅಷ್ಟೇ. ಒಳ್ಳೇದಾಗಲಿ. ಏನೋ ಒಂದಿಷ್ಟು ಒಳ್ಳೆ ಮಾತಾಡ್ತಾ ಇದ್ದಾರೆ ಅಪರೂಪಕ್ಕೆ. ಮತ್ತೆ ಮುಂದೆ ಸಿಗುವ ನಮಸ್ಕಾರಗಳು. ನಾವೀಗ ಶಿಬಿರ ಜ್ಯೋತಿಗೆ ಹೋಗ್ತಾ ಇದ್ದೀವಿ. ಇದೇ ಲಾಸ್ಟ್. ಅದಕ್ಕೆ ನಾವು ಶಿಬಿರ ಜ್ಯೋತಿ ಅಂತೀವಿ. ಇಲ್ಲ ಶಿಬಿರ ಜೊತೆ ಬೇರೆ. ಹೌದಾ? ಕ್ಯಾಂಪ್ ಫೈರ್ ಶಿಬಿರ ಜೊತೆ. ಇಲ್ಲ ಕ್ಯಾಂಪ್ ಫೈರ್ ಅಲ್ಲ, ನಮ್ಮಿದ್ರಲ್ಲೂ ಭಾರತ ಶಿಬಿರ ಜೊತೆ ಅಂದ್ರೆ ಕ್ಯಾಂಪ್ ಫೈರ್. ದೀಪೋತ್ಸವ ಅಂದ್ರೆ ಲ್ಯಾಂಪ್ ಲೈಟ್. ಏನೋ ನಮ್ಮ ಕಡೆ ಎಲ್ಲ ವಿಲೇಜ್ ಕ್ಯಾಂಪಲ್ಲಿ ಶಿಬಿರ ಜ್ಯೋತಿ ಅಂತೀವಿ. ನಾನು ಕೂಡ ಇದಕ್ಕೆ ಶಿಬಿರ ಜ್ಯೋತಿ ಅಂತಲೇ ಕರೆಯೋದು. ಈಗ ನಾವು ಶಿಬಿರ ಜ್ಯೋತಿ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿ ಭಾರತದ ಚಿತ್ರ ಬಿಡಿಸಿದ್ದಾರೆ ಅನ್ಕೊಂಡಿದ್ದೀನಿ, ಕಣ್ಣಿಗೆ ಕಾಣಿಸಲ್ಲ ಕತ್ಲೆ. ಈಗ ನಾವು ಹೋಗಿ ಶಿಬಿರ ಜ್ಯೋತಿಗೆ ಜಾಯಿನ್ ಆಗ್ತೀವಿ. ಶಿಬಿರ ಜ್ಯೋತಿಯಲ್ಲಿ ವಿಡಿಯೋ ಮಾಡೋದಕ್ಕೆ ಆಗಲ್ಲ ಅಷ್ಟೇ. ಶಿಬಿರ ಜ್ಯೋತಿ ಹೇಗಿರುತ್ತೆ ಅಂತ ನೋಡಬೇಕು ಅಂದರೆ ಎಲ್ಲಾದರೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಶಿಬಿರ ಜ್ಯೋತಿ ಅಥವಾ NIS ಅಥವಾ NSS ಶಿಬಿರ ಜ್ಯೋತಿ ಅಥವಾ ದೀಪೋತ್ಸವ ಅಂತ ಸರ್ಚ್ ಮಾಡಿ ಸಿಗುತ್ತೆ. ಅಲ್ಲಿ ನೋಡ್ಕೋಬೋದು. ಇವರೇನಾದ್ರು ಮನ್ಸು ಮಾಡಿದ್ರೆ ಏನಾದ್ರು ಮಾಡ್ಬೋದು, ಮಾಡಲ್ಲ ಅಂತಾರೆ. ಮನ್ಸು ಒಳ್ಳೇದು ಮಾಡಿದ್ರೆ ದೇವರು ಏನಂತೀರಾ? ನಾನು ನೋಡಿರೋ ಹಾಗೆ ಶಿಬಿರ ಜ್ಯೋತಿ ಹೊರಗಡೆ ನಡೆಯುತ್ತೆ, ಆದರೆ ಇಲ್ಲಿ ಒಳಗಡೆ ನಡೀತಾ ಇದೆ. ಈ NIC ಕ್ಯಾಂಪ್ನ ಯಾರು ಎಂಜಾಯ್ ಮಾಡಿದ್ರೆ ಇಲ್ಲ ಗೊತ್ತಿಲ್ಲ. ನೀನ್ ಮಾತ್ರ ಲಾಗ್ ಮಾಡ್ಕೊಂಡು ಕೆಚ್ಚಿ ಕೆಡೋಗ್ಬಿಟ್ಟಿದೆ ನೀನು. ಏನೋ ಪ್ರತಿ ಮೂಮೆಂಟ್ನು ಎಂಜಾಯ್ ಮಾಡಿದ್ದಾನೆ. ನಾವು ಎಂಜಾಯ್ ಮಾಡಿದ್ದೀವಿ. ಜೀವನ ಇರೋದು ಎಂಜಾಯ್ ಮಾಡೋದಕ್ಕೆ. ಎಂಜಾಯ್ ಮಾಡಿ. ಲೈಫ್ ಈಸ್ ಶಾರ್ಟ್. ಎಂಜಾಯ್. ಫೈನಲಿ ನೀವು ನೋಡ್ತಾ ಇರ್ಬೋದು, ಇದು ಶಿಬಿರ ಜ್ಯೋತಿ ಆಲ್ಮೋಸ್ಟ್ ಮುಗಿದಿದೆ. ಒಂದಿಷ್ಟು ಬಾಂಡಿಂಗ್ಗಳನ್ನು ಒಟ್ಟು ಮಾಡಿದೆ. ಜೀವನದಲ್ಲಿ ಹೊಸ ಹೊಸ ಫ್ರೆಂಡ್ಸ್ಗಳನ್ನು ಒಟ್ಟು ಮಾಡಿದೆ. ತುಂಬ ಎಮೋಷ್ನಲ್ ಕೂಡ ಆಗಿದ್ದೀನಿ. ಕ್ಯಾಮ್ರಾಕ್ಕೆ ಮುಖ ತೋರ್ಸೋಕ್ಕೆ ಸಮೇತ ಆಗ್ತಾಯಿಲ್ಲ. ಒಂದು ಒಳ್ಳೆ ಬಾಂಡಿಂಗು. 1 ವಾರಗಳು ಒಟ್ಟಿಗೆ ಇದ್ವಿ. ತುಂಬ ಚೆನ್ನಾಗಿತ್ತು. ಮನೆಯಲ್ಲಿರೋ ಎಲ್ಲ ಟೆನ್ಷನ್ಗಳನ್ನ ಹೊರಗಿಟ್ಟು ಬಂದಿದ್ವಿ ನಾವು. ಶಿಬಿರ ಜ್ಯೋತಿ ಈ ಥರ ಇರುತ್ತೆ, ನೋಡ್ತಾ ಇದ್ದೀವಿ. ಫೈನಲಿ ಎಲ್ಲರೂ ಹೋದರೂ ಈಗ ನಾವು ಕೂಡ ಈ ಜಾಗವನ್ನು ಬಿಡುವಂಥ ಸಮಯ ಬಂತು. ಜೀವನದಲ್ಲಿ NSS ಕ್ಯಾಂಪ್ ಬಂದಾಗ ಇಂಥದ್ರಲ್ಲಿ ಒಂದು ಎಮೋಷ್ನಲ್ ಆಗಿರ್ತೀವಿ. ಅಷ್ಟು ಮಾತಾಡೋದಕ್ಕೆ ಸಾಧ್ಯ ಆಗಿರೋದಿಲ್ಲ. ತುಂಬ ಬಾಂಡಿಂಗ್ಗಳಿರ್ತವೆ. ಅವರು ನಾಳೆಯಿಂದ ಸಿಗೋಲ್ಲ ಅನ್ನೋ ಒಂದಿಷ್ಟು ಬೇಜಾರು ಕೂಡ ಇರುತ್ತೆ. ಎಲ್ಲ ಯಾವುದ್ಯಾವುದೋ ರಾಜ್ಯಗಳವರು ಇನ್ನು ಯಾವತ್ತು ಸಿಗ್ತಾರೆ ಅನ್ನೋ ಕುತೂಹಲ ಕೂಡ ಇರುತ್ತೆ. ಅವರು ಇನ್ನು ಯಾವತ್ತು ಸಿಗ್ತಾರೋ ಸಿಗಲ್ಲ ಅನ್ನೋ ಡೌಟಲ್ಲಿ ನಾವು ಇವತ್ತಿನ ದಿನವನ್ನು ಮುಗಿಸ್ತಾ ಇದ್ದೀವಿ. ನಾಳೆ ಆ್ಯಕ್ಚುಲಿ ಈ ವಿಡಿಯೋನ ನಾಳೆ ಹೀಗೆ ಕಂಟಿನ್ಯೂ ಮಾಡ್ತೀನಿ ಅಂದ್ಕೊಂಡಿದ್ದೀನಿ. ಏನು ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಆ್ಯಕ್ಚುಲಿ ನಾನು ಕಂಟಿನ್ಯೂ ಮಾಡ್ತೀನಿ. ಇನ್ನೊಂದು ವಿಡಿಯೋ ಮಾಡೋದಕ್ಕೆ ನಾಳೆ ಏನೂ ಕಂಟೆಂಟ್ ಇಲ್ಲ.
ಹಾಗಾಗಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ @ಸಾತ್ವಿಕ್ ಅಂತ ಹೇಳಿ. ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತಾ ಇರ್ತೀನಿ. ಐ ಆಮ್ ಯುವರ್ ಸಾತ್ವಿಕ್ ಸೈನಿಂಗ್ ಆಫ್. ಬಾಯ್ ಬಾಯ್. ಇವ್ರನ್ನ ಇನ್ನು ಯಾವತ್ತು ಸಿಗ್ತೀವೋ ಗೊತ್ತಿಲ್ಲ, ಸಿಗ್ತೀವಿ ಒಂದಲ್ಲ ಒಂದಿನ ಅಷ್ಟೇ. ಸೌಕರ್ಯ, ಓ ಸೌಕರ್ಯ, ಎಂತ ಮಾಡ್ತಿದ್ರಿ? ಕರ್ವ ಏನೋ ಮಾಡಿದ್ರು. ಬರೀಬೇಕು ಏನೋ ಮಾಡ್ತೀಯ ಇದನ್ನು ಮುಚ್ಚು. ಏನು ವಿಡಿಯೋ ಮಾಡ್ತಾ ಇದೆಯಾ? ಏನೋ ಮತ್ತೆ ಅವುಗಳಲ್ಲಿ 2-4 ಬೆಳಿಗ್ಗೆ ನಿಂತಿನ ಫ್ಲಾಗು. The watch is not charged. Watch is not working. No, one is working another way. It's working. Hey. Correct. ಈಗ ಇಲ್ಲೊಂದು ವಿಡಿಯೋ ಬರುತ್ತೆ. ಇದು ನಮ್ಮ ಕ್ಯಾಂಪಿನ ಪೂರ್ತಿ ಒಂದು ರಿಮೈಂಡರನ್ನು ಕೊಡುತ್ತೆ. ಅದನ್ನು ಸ್ವಲ್ಪ ತೋರಿಸ್ತೀನಿ. ಯಾವ ಸಾಂಗ್ ಆಗ್ತಾರೆ ಅಂತ ಗೊತ್ತಿಲ್ಲ. ಗುರು, ಫೈನಲಿ ನಮ್ಮ 6 ದಿನದ ಈ ಕ್ಯಾಂಪ್ ಮುಗೀತು. ನಾವೀಗ ಇದೀವಿ ಜ್ಞಾನ ಸಹ್ಯಾದ್ರಿ ಕುವೆಂಪು ಯೂನಿವರ್ಸಿಟಿ ಎದುರುಗಡೆ ಹೋಗ್ತಾ ಇದ್ದೀನಿ. ಬಾಯ್ ಕುವೆಂಪು ಯೂನಿವರ್ಸಿಟಿ. ವಿ ವಿಲ್ ಮೀಟ್ ಯು ಸೂನ್. ಇನ್ನೊಂದ್ಸಲ ಯಾವಾಗಾದ್ರು ಬರೋಕ್ಕಾದ್ರೆ ಬರ್ತೀನಿ. ನಾನೀಗ ಹೋಗ್ತಾ ಇರೋದು ಸ್ವರೂಪ್ ಬ್ರೋ ಜೊತೆಗೆ. ಮಿಸ್ ಯು ಬ್ರೋ. ಮಿಸ್ ಯು ಟು ಬ್ರೋ. ಹೆಂಗೂ ಸಿಗ್ತಾ ಇರ್ತೀವಿ ಅಲ್ಲೇ ಹೆಂಗೆ ಅಕ್ಕಪಕ್ಕನೇ. ಹೆಂಗೋ ನೋಡೋಣ, ಸಿಗ್ಬೇಕು ಅಂದ್ರೆ ಸಿಗ್ತಾನೆ ಇರ್ತೀವಿ. ಒಟ್ಟು 6 ದಿನಗಳ ವಿಡಿಯೋ 5 ವಿಡಿಯೋಗಳು ಬಂದಿದ್ದಾವೆ. ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹೇಗಿತ್ತು ಸೀರೀಸ್ ಅಂತ ಹೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರದ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತಾ ಇರ್ತೀನಿ. ಧನ್ಯವಾದಗಳು. ಬಾಯ್. ತುಂಬ ಭಾವುಕನಾಗಿ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನನಗೆ ನನ್ನ ಜೀವನದಲ್ಲಿ ನಾನು ಸಾಯೋವರೆಗೂ ನೆನಪಿಟ್ಕೊಳ್ಳೋ ಅಂಥ ಒಂದು ಮೆಮೊರಿಯನ್ನು ಕ್ರಿಯೇಟ್ ಮಾಡಿಕೊಟ್ಟಿರೋ ಈ NIC ಕ್ಯಾಂಪಿಗೆ ಕಳಿಸಿರುವಂಥ ನಮ್ಮ ಕಾಲೇಜ್ನಲ್ಲಿರುವಂಥ ಎಲ್ಲ ಲೆಕ್ಚರ್ಸಿಗೆ, ಪ್ರಿನ್ಸಿಪಲ್ಗೆ ನನ್ನ ಹೃದಯಾಳದಿಂದ ನಮಸ್ಕಾರಗಳನ್ನು ಹೊಂದಿಸ್ತಾ ಈ ಒಂದು ಸೀರೀಸನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಈ ಒಂದು ಆಪರ್ಚುನಿಟಿಯನ್ನು ನನಗೆ ಕೊಟ್ಟಿದ್ದು, ನಾನು ಇದನ್ನು ಡಿಸರ್ವ್ ಮಾಡ್ತೀನಿ ಅಂತ ನನಗಂತೂ ಅನಿಸಿಲ್ಲ ಇವತ್ತಿನವರೆಗೂ. ಆದರೆ ಎಲ್ಲರಿಗೂ ಮನಸ್ಪೂರ್ವಕವಾಗಿ ಧನ್ಯವಾದಗಳನ್ನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಬಾಯ್.